ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಉರಿತಾ ಇರುವಂತ ಬೆಂಕಿಗೆ ಉಪ್ಪು ಹಾಕಬೇಡ ಅಥವಾ ತುಪ್ಪ ಹಾಕಬೇಡ ಅಂತ ಹೇಳ್ಬಿಟ್ರು. ವಿಪಕ್ಷದವ್ರು ಇದನ್ನ ಹೇಳಿಕೊಂಡ್ರು. ಆಯ್ತು, ಹಂಗಿದ್ರೆ ಉರಿತಾ ಇದೆ ಅಂತ ಅರ್ಥ. ಇದನ್ನ ನೀವೇ ಒಪ್ಕೊಂಡ್ರಲ್ಲ ಅಂತ ಸಿದ್ದರಾಮಯ್ಯ ಅವ್ರನ್ನ ಲಾಕ್ ಮಾಡುವಂತ ಕೆಲಸ ಆಯ್ತು. ಆಮೇಲೆ ಅವರು ಸಮಜಾಯಿಷಿಯನ್ನ ಕೊಟ್ಟರು. ಇಲ್ಲ ನಾನು ಗಾದೆ ಮಾತು ಹೇಳಿದೆ ಅಂತ ಹೇಳಿ. ಆದ್ರೆ ಮನಸ್ಸಲ್ಲಿರುವಂತ ಮಾತು ಆಚೆ ಬಂದಿದೆ. ಉರಿತಾ ಇರುವಂತಹ ಬೆಂಕಿಗೆ ತುಪ್ಪ ಹಾಕಬೇಡ ಅಂತ ಹೇಳಿ. ಈಗಲೇ ಉರಿತಾ ಇದೆ ನಮ್ಮ ಮನೆಯಲ್ಲಿ, ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ನೀವು ಬೇರೆ ಈ ರೀತಿ ತುಪ್ಪ ಹಾಕುವ ಕೆಲಸವನ್ನ ಅಥವಾ ಉಪ್ಪು ಸುರಿಯುವಂತ ಕೆಲಸವನ್ನ ಮಾಡಬೇಡಿ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನಲ್ಲಿ ಎಲ್ಲ ಹೊತ್ತಿ ಉರಿತಾ ಇದೆ ಅನ್ನೋದನ್ನ ಒಪ್ಕೊಂಡಂತಾಗಿದೆ. ಇನ್ನ ಯಾರು ಸಿಎಂ, ಫೈನಲಿ ಯಾವ ರೀತಿಯ ಡಿಸಿಷನ್ ಆಗುತ್ತೆ? ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಿರುಗಾಳಿ ನಿಶ್ಚಿತವಾದಂತ ಪ್ರಶ್ನೆಗಳು ಮೂಡ್ತಾ ಇದೆ ಇವತ್ತಿನ ಬೆಳವಣಿಗೆಯಿಂದ. ಕಾರಣ ಪವರ್ ಫೈಟ್ ಅಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಮೇಲಿಂದ ಮೇಲೆ ಚರ್ಚೆಗಳಾಗ್ತಾ ಇದೆ. ಜನವರಿಯಲ್ಲಿ ಡಿಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕ ಫಿಕ್ಸ್ ಆಯ್ತಾ? ಖುದ್ದು ಸಿಎಂ ಅವರ ಮಾತುಗಳು ಇದೆಯಲ್ಲ, ಆ ಮಾತೇ 108 ಸುಳಿವುಗಳನ್ನ ಕೊಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಇವತ್ತು ಮೂರು ರೀತಿಯ ಹೇಳಿಕೆಗಳನ್ನ ಕೊಟ್ಟರು. ಆ 3 ರೀತಿಯ ಹೇಳಿಕೆಗಳು 108 ಗುಟ್ಟುಗಳನ್ನ ಬಿಚ್ಚಿ ಹೇಳ್ತಾ ಇವೆ. 108 ಗುಟ್ಟುಗಳು ಇದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇವೆ. ಮೊದಲು ಹೇಳಿದ್ದೇನವರು, ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಗುಟ್ಟಿಲ್ ಹಾಕಿದ್ರು. 5 ವರ್ಷ ನಾನೇ ಇರ್ತೀನಿ ಅಂತ ಅದಾದ ಮೇಲೆ ಹೇಳಿದ್ರು. ಇನ್ನ 3ನೇ ಟೈಮ್ ಕೊನೆಯಲ್ಲಿ ಕಂಪ್ಲೀಟ್ ಆಗಿ ಆ ಹೂಂಕಾರ ಇರಲಿಲ್ಲ, ಜೇಂಕಾರ ಇರಲಿಲ್ಲ, ಠೇಂಕಾರ ಇರಲಿಲ್ಲ. ಹೈಕಮಾಂಡ್ ಹೇಳೋವರೆಗೂ ಸಿಎಂ ಅಂತ ಹೇಳ್ಬಿಟ್ರು. ಕಾನ್ಫಿಡೆನ್ಸ್ ಇವರಿಗಿದ್ದರೆ ನಾನೇ ಸಿಎಂ ಅಂತ ಹೇಳ್ಬೇಕಾಗಿತ್ತು. ಯಾಕೆ ಚೇಂಜ್ ಆಯ್ತದು? ಹೈಕಮಾಂಡ್ ಹೇಳೋವರೆಗೂ ನಾನು ಇರ್ತೀನಿ. ಹಾಗಿದ್ರೆ ಹೈಕಮಾಂಡ್ ನಾಳೆನೆ ಬಿಟ್ಕೊಡಿ ಅಂದ್ರೆ ಬಿಟ್ಟುಕೊಟ್ಟು ಬಿಡ್ತಾರ ಸಿದ್ದರಾಮಯ್ಯ ಅವರು? ಆ ರೀತಿ ಹೇಳುವಂತಹ ಚಾನ್ಸಸ್ ಏನಾದ್ರೂ ಕಾಂಗ್ರೆಸ್ ಅಲ್ಲಿ ಇದೆಯಾ? ಆ ರೀತಿಯ ವಾತಾವರಣ ಸೃಷ್ಟಿ ಆಯ್ತಾ? ಹೀಗೆ ಹಲವು ಪ್ರಶ್ನೆಗಳು ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಈಗ ಸೃಷ್ಟಿಯಾಗಿದೆ. ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟತೆ ಇಲ್ಲ ಅಂತ ಅನ್ಸುತ್ತೆ. ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ. ಕಾನ್ಫಿಡೆನ್ಸ್ ಈಗ ಸಿದ್ದರಾಮಯ್ಯ ಅವರಲ್ಲಿಯೂ ಕಡಿಮೆ ಆಯ್ತಾ? ಹಿಂಗಾಗಿ ಹೈಕಮಾಂಡ್ ಹೇಳೋವರೆಗೂ ನಾನು ಮುಂದುವರಿತೀನಿ. ಇವನ್ ಬಿಜೆಪಿ ಅವರು ಇದನ್ನ ಹೇಳ್ಕೊಂಡ್ರು. ಹೈಕಮಾಂಡ್ ಇರೋವರೆಗೂ ಅಂತ ಹೇಳಿದ ತಕ್ಷಣ ಇಲ್ಲೇ ಇರೋದು ಮಜಾ. ಇದನ್ನ ನೀವು ಯಾಕೆ ಹೇಳ್ತಾ ಇದ್ದೀರಿ? ಹೈಕಮಾಂಡ್ ಅಂತ ನೀವು ಹೇಳಿದೀರಿ ಅಂತಂದ್ರೆ ನಿಮಗೂ ಗ್ಯಾರಂಟಿ ಇಲ್ಲ ನಿಮ್ಮ ಚೇರ್ನ ಬಗ್ಗೆ. ಸಂಘರ್ಷಗಳು ಈಗ ನೆಕ್ಸ್ಟ್ ಲೆವೆಲ್ ಹೋಗಿದೆ, ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿವೆ ಅಂತ. ನೋಡೋಣ ಜನವರಿಯಲ್ಲಿ ಡಿಕೆ ಶಿವಕುಮಾರ್ ಅದೃಷ್ಟ ಕುಲಾಯಿಸುತ್ತಾ ಅಂತ ಹೇಳಿ. ಇನ್ನ ನೆಕ್ಸ್ಟ್ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಉರಿತಾ ಇರುವಂತ ಬೆಂಕಿಗೆ ಉಪ್ಪು ಹಾಕಬೇಡ ಅಥವಾ ತುಪ್ಪ ಹಾಕಬೇಡ ಅಂತ ಹೇಳ್ಬಿಟ್ರು. ವಿಪಕ್ಷದವ್ರು ಇದನ್ನ ಹೇಳಿಕೊಂಡ್ರು. ಆಯ್ತು, ಹಂಗಿದ್ರೆ ಉರಿತಾ ಇದೆ ಅಂತ ಅರ್ಥ. ಇದನ್ನ ನೀವೇ ಒಪ್ಕೊಂಡ್ರಲ್ಲ ಅಂತ ಸಿದ್ದರಾಮಯ್ಯ ಅವ್ರನ್ನ ಲಾಕ್ ಮಾಡುವಂತ ಕೆಲಸ ಆಯ್ತು. ಆಮೇಲೆ ಅವರು ಸಮಜಾಯಿಷಿಯನ್ನ ಕೊಟ್ಟರು. ಇಲ್ಲ ನಾನು ಗಾದೆ ಮಾತು ಹೇಳಿದೆ ಅಂತ ಹೇಳಿ. ಆದ್ರೆ ಮನಸ್ಸಲ್ಲಿರುವಂತ ಮಾತು ಆಚೆ ಬಂದಿದೆ. ಉರಿತಾ ಇರುವಂತಹ ಬೆಂಕಿಗೆ ತುಪ್ಪ ಹಾಕಬೇಡ ಅಂತ ಹೇಳಿ. ಈಗಲೇ ಉರಿತಾ ಇದೆ ನಮ್ಮ ಮನೆಯಲ್ಲಿ, ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ನೀವು ಬೇರೆ ಈ ರೀತಿ ತುಪ್ಪ ಹಾಕುವ ಕೆಲಸವನ್ನ ಅಥವಾ ಉಪ್ಪು ಸುರಿಯುವಂತ ಕೆಲಸವನ್ನ ಮಾಡಬೇಡಿ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನಲ್ಲಿ ಎಲ್ಲ ಹೊತ್ತಿ ಉರಿತಾ ಇದೆ ಅನ್ನೋದನ್ನ ಒಪ್ಕೊಂಡಂತಾಗಿದೆ. ಇನ್ನ ಯಾರು ಸಿಎಂ, ಫೈನಲಿ ಯಾವ ರೀತಿಯ ಡಿಸಿಷನ್ ಆಗುತ್ತೆ? ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಿರುಗಾಳಿ ನಿಶ್ಚಿತವಾದಂತ ಪ್ರಶ್ನೆಗಳು ಮೂಡ್ತಾ ಇದೆ ಇವತ್ತಿನ ಬೆಳವಣಿಗೆಯಿಂದ. ಕಾರಣ ಪವರ್ ಫೈಟ್ ಅಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಮೇಲಿಂದ ಮೇಲೆ ಚರ್ಚೆಗಳಾಗ್ತಾ ಇದೆ. ಜನವರಿಯಲ್ಲಿ ಡಿಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕ ಫಿಕ್ಸ್ ಆಯ್ತಾ? ಖುದ್ದು ಸಿಎಂ ಅವರ ಮಾತುಗಳು ಇದೆಯಲ್ಲ, ಆ ಮಾತೇ 108 ಸುಳಿವುಗಳನ್ನ ಕೊಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಇವತ್ತು ಮೂರು ರೀತಿಯ ಹೇಳಿಕೆಗಳನ್ನ ಕೊಟ್ಟರು. ಆ 3 ರೀತಿಯ ಹೇಳಿಕೆಗಳು 108 ಗುಟ್ಟುಗಳನ್ನ ಬಿಚ್ಚಿ ಹೇಳ್ತಾ ಇವೆ. 108 ಗುಟ್ಟುಗಳು ಇದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇವೆ. ಮೊದಲು ಹೇಳಿದ್ದೇನವರು, ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಗುಟ್ಟಿಲ್ ಹಾಕಿದ್ರು. 5 ವರ್ಷ ನಾನೇ ಇರ್ತೀನಿ ಅಂತ ಅದಾದ ಮೇಲೆ ಹೇಳಿದ್ರು. ಇನ್ನ 3ನೇ ಟೈಮ್ ಕೊನೆಯಲ್ಲಿ ಕಂಪ್ಲೀಟ್ ಆಗಿ ಆ ಹೂಂಕಾರ ಇರಲಿಲ್ಲ, ಜೇಂಕಾರ ಇರಲಿಲ್ಲ, ಠೇಂಕಾರ ಇರಲಿಲ್ಲ. ಹೈಕಮಾಂಡ್ ಹೇಳೋವರೆಗೂ ಸಿಎಂ ಅಂತ ಹೇಳ್ಬಿಟ್ರು. ಕಾನ್ಫಿಡೆನ್ಸ್ ಇವರಿಗಿದ್ದರೆ ನಾನೇ ಸಿಎಂ ಅಂತ ಹೇಳ್ಬೇಕಾಗಿತ್ತು. ಯಾಕೆ ಚೇಂಜ್ ಆಯ್ತದು?
ಹೈಕಮಾಂಡ್ ಹೇಳೋವರೆಗೂ ನಾನು ಇರ್ತೀನಿ. ಹಾಗಿದ್ರೆ ಹೈಕಮಾಂಡ್ ನಾಳೆನೆ ಬಿಟ್ಕೊಡಿ ಅಂದ್ರೆ ಬಿಟ್ಟು ಬಿಡ್ತಾರ ಸಿದ್ದರಾಮಯ್ಯ ಅವರು? ಆ ರೀತಿ ಹೇಳುವಂತಹ ಚಾನ್ಸಸ್ ಏನಾದ್ರೂ ಕಾಂಗ್ರೆಸ್ ಅಲ್ಲಿ ಇದೆಯಾ? ಆ ರೀತಿಯ ವಾತಾವರಣ ಸೃಷ್ಟಿ ಆಯ್ತಾ? ಹೀಗೆ ಹಲವು ಪ್ರಶ್ನೆಗಳು ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಈಗ ಸೃಷ್ಟಿಯಾಗಿದೆ. ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟತೆ ಇಲ್ಲ ಅಂತ ಅನ್ಸುತ್ತೆ. ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ. ಕಾನ್ಫಿಡೆನ್ಸ್ ಈಗ ಸಿದ್ದರಾಮಯ್ಯ ಅವರಲ್ಲಿಯೂ ಕಡಿಮೆ ಆಯ್ತಾ? ಹಿಂಗಾಗಿ ಹೈಕಮಾಂಡ್ ಹೇಳೋವರೆಗೂ ನಾನು ಮುಂದುವರಿತೀನಿ. ಇವನ್ ಬಿಜೆಪಿ ಅವರು ಇದನ್ನ ಹೇಳ್ಕೊಂಡ್ರು. ಹೈಕಮಾಂಡ್ ಇರೋವರೆಗೂ ಅಂತ ಹೇಳಿದ ತಕ್ಷಣ ಇಲ್ಲೇ ಇರೋದು ಮಜಾ. ಇದನ್ನ ನೀವು ಯಾಕೆ ಹೇಳ್ತಾ ಇದ್ದೀರಿ? ಹೈಕಮಾಂಡ್ ಅಂತ ನೀವು ಹೇಳಿದೀರಿ ಅಂತಂದ್ರೆ ನಿಮಗೂ ಗ್ಯಾರಂಟಿ ಇಲ್ಲ ನಿಮ್ಮ ಚೇರ್ನ ಬಗ್ಗೆ. ಸಂಘರ್ಷಗಳು ಈಗ ನೆಕ್ಸ್ಟ್ ಲೆವೆಲ್ ಹೋಗಿದೆ, ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿವೆ ಅಂತ ನೋಡೋಣ. ಜನವರಿಯಲ್ಲಿ ಡಿಕೆ ಶಿವಕುಮಾರ್ ಅದೃಷ್ಟ ಕುಲಾಯಿಸುತ್ತಾ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಉರಿತಾ ಇರುವಂತ ಬೆಂಕಿಗೆ ಉಪ್ಪು ಹಾಕಬೇಡ ಅಥವಾ ತುಪ್ಪ ಹಾಕಬೇಡ ಅಂತ ಹೇಳ್ಬಿಟ್ರು. ವಿಪಕ್ಷದವ್ರು ಇದನ್ನೇ ಹೇಳಿಕೊಂಡ್ರು. ಆಯ್ತು, ಹಂಗಿದ್ರೆ ಉರಿತಾ ಇದೆ ಅಂತ ಅರ್ಥ. ಇದನ್ನ ನೀವೇ ಒಪ್ಕೊಂಡ್ರಲ್ಲ ಅಂತ ಸಿದ್ದರಾಮಯ್ಯ ಅವ್ರನ್ನ ಲಾಕ್ ಮಾಡುವಂತ ಕೆಲಸ ಆಯ್ತು. ಆಮೇಲೆ ಅವರು ಸಮಜಾಯಿಷಿಯನ್ನ ಕೊಟ್ಟರು. ಇಲ್ಲ ನಾನು ಗಾದೆ ಮಾತು ಹೇಳಿದೆ ಅಂತ ಹೇಳಿ. ಆದ್ರೆ ಮನಸ್ಸಲ್ಲಿರುವಂತ ಮಾತು ಆಚೆ ಬಂದಿದೆ. ಉರಿತಾ ಇರುವಂತಹ ಬೆಂಕಿಗೆ ತುಪ್ಪ ಹಾಕಬೇಡ ಅಂತ ಹೇಳಿ. ಈಗಲೇ ಉರಿತಾ ಇದೆ ನಮ್ಮ ಮನೆಯಲ್ಲಿ, ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ನೀವು ಬೇರೆ ಈ ರೀತಿ ತುಪ್ಪ ಹಾಕುವ ಕೆಲಸವನ್ನ ಅಥವಾ ಓಪು ಸುರಿಯುವಂತ ಕೆಲಸವನ್ನ ಮಾಡಬೇಡಿ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನಲ್ಲಿ ಎಲ್ಲ ಹೊತ್ತಿ ಉರಿತಾ ಇದೆ ಅನ್ನೋದನ್ನ ಒಪ್ಕೊಂಡಂತಾಗಿದೆ. ಇನ್ನ ಯಾರು ಸಿಎಂ, ಫೈನಲಿ ಯಾವ ರೀತಿಯ ಡಿಸಿಷನ್ ಆಗುತ್ತೆ? ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಿರುಗಾಳಿ ನಿಶ್ಚಿತವಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ ಇವತ್ತಿನ ಬೆಳವಣಿಗೆಯಿಂದ. ಕಾರಣ ಪವರ್ ಫೈಟ್ ಅಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಮೇಲಿಂದ ಮೇಲೆ ಚರ್ಚೆಗಳಾಗ್ತಾ ಇದೆ. ಜನವರಿಯಲ್ಲಿ ಡಿಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕ ಫಿಕ್ಸ್ ಆಯ್ತಾ? ಖುದ್ದು ಸಿಎಂ ಅವರ ಮಾತುಗಳು ಇದೆಯಲ್ಲ, ಆ ಮಾತೇ 108 ಸುಳಿವುಗಳನ್ನ ಕೊಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಇವತ್ತು ಮೂರು ರೀತಿಯ ಹೇಳಿಕೆಗಳನ್ನ ಕೊಟ್ಟರು. ಆ 3 ರೀತಿಯ ಹೇಳಿಕೆಗಳು 108 ಗುಟ್ಟುಗಳನ್ನ ಬಿಚ್ಚಿ ಹೇಳ್ತಾ ಇವೆ. 108 ಗುಟ್ಟುಗಳು ಇದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇವೆ. ಮೊದಲು ಹೇಳಿದ್ದೇನವರು, ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಗುಟ್ಟಿಗೆ ಹಾಕಿದ್ರು. 5 ವರ್ಷ ನಾನೇ ಇರ್ತೀನಿ ಅಂತ ಅದಾದ ಮೇಲೆ ಹೇಳಿದರು. ಇನ್ನ 3ನೇ ಟೈಮ್ ಕೊನೆಯಲ್ಲಿ ಕಂಪ್ಲೀಟ್ ಆಗಿ ಆ ಹೂಂಕಾರ ಇರಲಿಲ್ಲ, ಜೇಂಕಾರ ಇರಲಿಲ್ಲ, ಠೇಂಕಾರ ಇರಲಿಲ್ಲ. ಹೈಕಮಾಂಡ್ ಹೇಳೋವರೆಗೂ ಸಿಎಂ ಅಂತ ಹೇಳ್ಬಿಟ್ರು. ಕಾನ್ಫಿಡೆನ್ಸ್ ಇವರಿಗಿದ್ದರೆ ನಾನೇ ಸಿಎಂ ಅಂತ ಹೇಳ್ಬೇಕಾಗಿತ್ತು. ಯಾಕೆ ಚೇಂಜ್ ಆಯ್ತದು? ಹೈಕಮಾಂಡ್ ಹೇಳೋವರೆಗೂ ನಾನು ಇರ್ತೀನಿ. ಹಾಗಿದ್ರೆ ಹೈಕಮಾಂಡ್ ನಾಳೆನೆ ಬಿಟ್ಕೊಡಿ ಅಂದ್ರೆ ಬಿಟ್ಟು ಬಿಡ್ತಾರ ಸಿದ್ದರಾಮಯ್ಯ ಅವರು? ಆ ರೀತಿ ಹೇಳುವಂತಹ ಚಾನ್ಸಸ್ ಏನಾದ್ರೂ ಕಾಂಗ್ರೆಸ್ ಅಲ್ಲಿ ಇದೆಯಾ? ಆ ರೀತಿಯ ವಾತಾವರಣ ಸೃಷ್ಟಿ ಆಯ್ತಾ? ಹೀಗೆ ಹಲವು ಪ್ರಶ್ನೆಗಳು ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಈಗ ಸೃಷ್ಟಿಯಾಗಿದೆ. ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟತೆ ಇಲ್ಲ ಅಂತ ಅನ್ಸುತ್ತೆ. ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ. ಕಾನ್ಫಿಡೆನ್ಸ್ ಈಗ ಸಿದ್ದರಾಮಯ್ಯ ಅವರಲ್ಲಿಯೂ ಕಡಿಮೆ ಆಯ್ತಾ?